ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 90. ಕೃಷ್ಣನಿಗೆ ಕರೆ ಮಾಡಿ ಮಾತನಾಡಿದ ಬಳಿಕ ಕ್ಷಮಾಳಿಗೆ ತಕ್ಕ ಮಟ್ಟಿಗೆ ಸಮಾಧಾನವಾದಂತಿತ್ತು. ತನ್ನಷ್ಟೇ ಜವಾಬ್ದಾರಿ ಹೊತ್ತು ಕೆಲಸ ಮಾಡುವ ಕ್ಷಮ ಕಂಪನಿಗೆ ಸೇರಿದ ಮೇಲಂತೂ ಅಹಲ್ಯಾದೇವಿಯವರ ತಲೆಯ ಮೇಲಿನ ಭಾರ ಎಷ್ಟೋ ಇಳಿದಂತಾಗಿತ್ತು. ಕಂಪನಿಯಲ್ಲಿ ಯಾವುದಾದರೂ ಮುಖ್ಯವಾದ ವಿಷಯದ ಕುರಿತು ಸಭೆ ಸೇರಿಸಿದರೆ ಅಥವಾ ಮುಖ್ಯವಾದ ಕೆಲಸವಿದ್ದರೆ ಮಾತ್ರ ಕಂಪನಿಗೆ ತೆರಳುತ್ತಿದ್ದವರು ಉಳಿದ ದಿನಗಳಲ್ಲಿ ಮನೆಯಲ್ಲಿಯೇ ಕುಳಿತು ಶ್ಯಾಮಲಾರೊಂದಿಗೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾ ಕಾಲ ಕಳೆಯುತ್ತಿದ್ದರು. ನಾನಂತೂ ಇತರೆ ಹೆಂಗಸರಂತೆ ಲೇಡೀಸ್ ಕ್ಲಬ್ಬು ಅಲ್ಲಿ ಇಲ್ಲಿ ಅಂತ ಸುತ್ತಾಡಿದವಳಲ್ಲ. ನನ್ನ ಕೆಲಸವಾಯಿತು, ನಾನಾಯಿತು, ಇಷ್ಟೇ ನನ್ನ ಜೀವನ. ಕೆಲವೊಮ್ಮೆ ಶ್ರೀಪತಿಯೊಂದಿಗೆ ಕೂತ್ಕೊಂಡು ಯಾವುದಾದ್ರೂ ಹಳೆ ಕನ್ನಡ ಸಿನಿಮಾ ನೋಡೋದು ಅಭ್ಯಾಸ. ನಮ್ಮ ಶ್ರೀಪತಿ ನಾನು ನೋಡೋ ಎಮೋಷ್ನಲ್ ಚಿತ್ರಗಳನ್ನು ನನಗಾಗಿ ಕಷ್ಟಪಟ್ಟು ನೋಡ್ತಾನೆ. ನಾನು ಕೂಡ ನೋಡೋದು ವರುಷಕ್ಕೆ 1-2 ಸಿನಿಮಾ ಅಷ್ಟೆ. ಹಾಗಾಗಿ ಅವನು ನನಗೆ ಬೇಸರ ಆಗಬಾರ್ದು ಅಂತ ಏನನ್ನು ಹೇಳೋದಿಲ್ಲ. ಇನ್ನು ನಮ್ಮ ಶ್ರೀಪತಿಗೆ ಅದರಿಂದಲೂ ಮುಕ್ತಿ ಸಿಗುತ್ತೆ. ಯಾಕೆ ಅಂದರೆ ನೀವು ನನ್ನ ಜೊತೆ ಆಗಿದ್ದೀರಲ್ಲ ಎಂದು ಅಹಲ್ಯಾದೇವಿಯವರು ಮುಖ ಅರಳಿಸಿ ನಗುತ್ತಿದ್ದರೆ ಪ್ರತಿಯಾಗಿ ಶ್ಯಾಮಲಾ ಕೂಡ ಖಂಡಿತ ಎಂದು ನಗುತ್ತಾ ತಲೆ ಆಡಿಸುತ್ತಿದ್ದರು. ಶ್ಯಾಮಲಾ, ನಿಮ್ಮ ಮಗಳು ನಮ್ಮ ಮನೆಗೆ ಮೊದಲ ಬಾರಿಗೆ ಬಂದಾಗ ಎಲ್ಲದಕ್ಕೂ ಬಹಳ ಸಂಕೋಚ ಪಡ್ಕೊಳ್ತಿದ್ಲು. ಕ್ರಮೇಣ ಅದು ಬದಲಾಯಿತು, ಅದು ಬೇರೆ ವಿಷಯ. ಆದರೆ ಅವತ್ತಿನ ಅವಳ ಸಂಕೋಚಕ್ಕೆ ಕಾರಣ ಏನು ಅಂತ ನಿಮ್ಮನ್ನು ನೋಡಿದ ಮೇಲೆ ಅರ್ಥ ಆಯಿತು ಎಂದು ಸಂಕೋಚದ ಮುದ್ದೆಯಾಗಿದ್ದ ಶ್ಯಾಮಲಾರ ಪಕ್ಕದಲ್ಲಿಯೇ ಕುಳಿತು ಅವರ ಮುಜುಗರವನ್ನು ಹೋಗಲಾಡಿಸಿದ್ದರು. ಅಂದಿನಿಂದ ಖಾಸ ಗೆಳತಿಯರಾದ ಅವರ ನಡುವೆ ಮೇಡಮ್ ಎಂಬ ಅರ್ಥವಿಲ್ಲದ ಶಬ್ದಕ್ಕೆ ಎಳ್ಳು ನೀರು ಬಿಟ್ಟು ಪರಸ್ಪರ ಹೆಸರಿಡಿದು ಕರೆಯುವಷ್ಟು ಸಲುಗೆ ಬೆಳೆಯಿತು. ಅಹಲ್ಯಾವ್ರೆ, ನಿಮ್ಮ ಮನೆ ಮಾತ್ರ ದೊಡ್ಡದಲ್ಲ, ನಿಮ್ಮ ಮನಸ್ಸು ಕೂಡ ಬಹಳ ದೊಡ್ಡದು. ನಿಮ್ಮಂಥವರ ಬಳಿ ಕೆಲಸ ಮಾಡೋದಕ್ಕೆ ನನ್ನ ಮಗಳು ನಿಜಕ್ಕೂ ಪುಣ್ಯ ಮಾಡಿರಬೇಕು. ಶ್ಯಾಮಲಾ ಮನ ತುಂಬಿ ಮಾತನಾಡುವಾಗ ಅಹಲ್ಯಾದೇವಿ ಮೆಲುನಗೆ ಬೀರಿ ಸುಮ್ಮನಾಗುತ್ತಿದ್ದರು. ಈ ನಡುವೆ ಕ್ಷಮಾ ಅಮ್ಮನನ್ನು ಕರೆದುಕೊಂಡು ಒಮ್ಮೆ ಮೈತ್ರಿಯ ಮನೆಗೂ ಹೋಗಿ ಬಂದಿದ್ದಳು. ಗೆಳತಿಯ ಮನದಾಳದ ನೋವು ತಿಳಿದಿದ್ದ ಮೈತ್ರಿ ಅವಳಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಸಂತೈಸಿದ್ದಳು. ಕ್ಷಮಾ ಬೆಂಗಳೂರಿಗೆ ಬಂದು 1 ತಿಂಗಳು ಕಳೆದಿತ್ತು. ಅದೊಂದು ದಿನ ಯಾರು ಊಹಿಸದ ದಿನ ಎದುರಾಗಿತ್ತು. ಅಂದು ಭಾನುವಾರ ಆದ ಕಾರಣ ಸಮಯ ಬೆಳಗ್ಗೆ 11 ಕಳೆದರೂ ಕ್ಷಮಾ ಅಹಲ್ಯಾದೇವಿಯವರ ಮಹಲಿನತ್ತ ತಲೆ ಹಾಕಿರಲಿಲ್ಲ. ಚಿಕ್ಕಮ್ಮೋರೆ, ಅಮ್ಮೋರು ನಿಮ್ಮನ್ನು ಕರೆಯೋಕೆ ಹೇಳ್ಕಳಿಸಿದ್ದಾರೆ. ನಿಮ್ಮ ತಾಯಿಯವರನ್ನು ಜೊತೆಗೆ ಕರ್ಕೊಂಡು ಬೇಗ ಹೋಗ್ಬೇಕಂತೆ. ರಾಮಯ್ಯ ಸುದ್ದಿ ಮುಟ್ಟಿಸಿದನು. ಶ್ಯಾಮಲಾ ಬಿಡುವಿನ ಸಮಯದಲ್ಲಿ ಅಹಲ್ಯಾದೇವಿಯವರೊಂದಿಗೆ ಮಾತನಾಡಲು ತೆರಳುತ್ತಿದ್ದರಿಂದ ಇಂದು ಕೂಡ ಅದೇ ಕಾರಣಕ್ಕಾಗಿಯೇ ಕರೆಸಿರಬಹುದು ಎಂದು ಅಮ್ಮ ಮಗಳಿಬ್ಬರು ಬಾಗಿಲನ್ನು ಮುಂದೂಡಿಕೊಂಡು ಮಹಲಿನತ್ತ ಹೆಜ್ಜೆ ಹಾಕಿದರು. ಮಹಲಿನ ಹತ್ತಿರ ಹೋಗುತ್ತಿದ್ದಂತೆ ಇಬ್ಬರಿಗೂ ಆಶ್ಚರ್ಯವಾಗಿತ್ತು. ಮಗಳೇ, ಇವತ್ತು ಇಲ್ಲೇನಾದರೂ ಶುಭ ಕಾರ್ಯ ಇಟ್ಕೊಂಡಿದ್ದಾರಾ? ಶ್ಯಾಮಲಾ ಕುತೂಹಲದಿಂದ ಕೇಳಿದರು. ನನಗೂ ಗೊತ್ತಿಲ್ಲ ಅಮ್ಮ. ಅಹಲ್ಯ ಅಮ್ಮ ನನಗೆ ಇದರ ಬಗ್ಗೆ ಎಂಥ ಸಹ ಹೇಳಿಲ್ಲ. ಬಾಗಿಲಲ್ಲಿ ತೋರಣ, ಬಗೆ ಬಗೆಯ ಹೂವುಗಳ ಅಲಂಕಾರ, ಮನೆಯ ಮುಂದಿರುವ ಚಂದದ ರಂಗೋಲಿಯ ಚಿತ್ತಾರ ನೋಡ್ತಾ ಇದ್ರೆ ಯಾವುದಾದರೂ ವಿಶೇಷ ಖಂಡಿತವಾಗಿಯೂ ಇರಲೇಬೇಕು. ಕ್ಷಮಾ ಕೂಡ ಬೆರಗುಗಣ್ಣಿನಿಂದ ಎಲ್ಲವನ್ನೂ ದಿಟ್ಟಿಸುತ್ತಿದ್ದಳು. ಅದ್ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಒಳಗೆ. ಅಹಲ್ಯಾದೇವಿ ಬಾಗಿಲಿನಲ್ಲಿ ನಿಂತಿದ್ದ ಅಮ್ಮ ಮಗಳನ್ನು ಒಳ ಕರೆದರು. ಮುಜುಗರದಿಂದಲೇ ಒಳಗೆ ಕಾಲಿಟ್ಟ ಅವರಿಬ್ಬರಿಗೂ ಮತ್ತಷ್ಟು ಆಶ್ಚರ್ಯ ಎದುರಾಗಿದ್ದವು. ಅಮ್ಮ, ನಿಮ್ಮ ಮನೆಯಲ್ಲಿ ಇವತ್ತು ಎಂತಾದರೂ ವಿಶೇಷ ಉಂಟಾ? 4 ಅಂತಸ್ತಿನ ಅರಮನೆಯ ಪ್ರತಿಯೊಂದು ಕೋಣೆಯನ್ನು ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿದ್ದನ್ನು ಕಂಡ ಕ್ಷಮಾ ಕುತೂಹಲ ತಡೆಯಲಾರದೆ ಪ್ರಶ್ನಿಸಿದ್ದಳು. ಹೌದು ಮಗು, ಈ ದಿನ ನನಗಷ್ಟೇ ಅಲ್ಲ, ನಮಗೆಲ್ಲ ತುಂಬ ವಿಶೇಷವಾಗಿದೆ. ನೀವು ಬೆಳಗ್ಗೆಯೇ ಬರ್ತೀರಾ ಅಂದ್ಕೊಂಡಿದ್ದೆ, ಆದರೆ ಬಂದಿರಲಿಲ್ವಲ್ಲ. ಅದಕ್ಕೆ ರಾಮಯ್ಯನ ಬಳಿ ಹೇಳಿ ಕಳಿಸ್ಬೇಕಾಯ್ತು. ಬನ್ನಿ ಕೂತ್ಕೊಳ್ಳಿ,
ಎಂದು ಕ್ಷಮಾಳತ್ತ ಮುಖ ಮಾಡಿದವರು ಅವಳು ತೀರಾ ಮುಜುಗರಕ್ಕೊಳಗಾದವಳಂತೆ ನಿಂತಿರುವುದನ್ನು ಕಂಡು, ಏನ್ ಮಗು ನೀನು ಅತಿಥಿಗಳ ಹಾಗೆ ಆಡ್ತಿದ್ಯಲ್ಲ ಎಂದು ಅವರಿಬ್ಬರನ್ನು ಕುಳ್ಳಿರಿಸಿ ಜಯಣ್ಣನಿಗೆ ಜ್ಯೂಸ್ ತಂದು ಕೊಡುವಂತೆ ಹೇಳಿದರು. ಅವರಿಬ್ಬರು ಜ್ಯೂಸ್ ಕುಡಿಯುವವರೆಗೂ ಅವರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದವರು, ನೀವು ಮಾತಾಡ್ತಾ ಇರಿ, ಈಗ ಬಂದೆ ಎಂದು ಹೊರ ಹೋಗಿ ಬಾಗಿಲ ಬಳಿ ನಿಂತರು. ಅವರು ನಿಂತ ಭಂಗಿ ಮನೆಗೆ ಯಾರೋ ಅತಿಥಿಗಳು ಬರುತ್ತಿಹರೇನೋ ಅವರನ್ನು ಸ್ವಾಗತಿಸಲು ತುದಿಗಾಲಿನಲ್ಲಿ ನಿಂತಿರುವಂತೆ ತೋರುತ್ತಿತ್ತು. ಇಷ್ಟು ದಿನಗಳಲ್ಲಿ ಇಲ್ಲದ ನಗು ಅಹಲ್ಯಾದೇವಿಯವರ ಮುಖದ ತುಂಬ ಹರಡಿಕೊಂಡಿತ್ತು. ಅದನ್ನು ಗಮನಿಸಿದ ಕ್ಷಮ ಗೋಡೆಗೊರಗಿ ತನ್ನನ್ನೇ ದಿಟ್ಟಿಸುತ್ತಿದ್ದ ಶ್ರೀಪತಿಯ ಬಳಿ ತೆರಳಿ, ಶ್ರೀಪತಿ ಎಂದಳು. ತನ್ನವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಶ್ರೀಪತಿ ಅವಳ ಮೃದು ಮಧುರ ಧ್ವನಿಗೆ ಎಚ್ಚೆತ್ತವನಂತೆ, ಕರೆದ್ರಾ ಎಂದನು. ಹೌದು, ಅದು ಇವತ್ತು ಮನೆಯಲ್ಲಿ ಎಂತಾದರೂ ವಿಶೇಷ ಉಂಟಾ? ಮನೆಗೆ ಯಾರಾದರೂ ಅತಿಥಿಗಳು ಬರುವವರಿದ್ದಾರಾ? ಅಮ್ಮನಿಗೆ ಕೇಳಿದರೆ ಅವರು ಏನನ್ನೂ ಸಹ ಹೇಳ್ತಾ ಇಲ್ಲ. ಆದರೆ ಅವರನ್ನು ನೋಡ್ತಾ ಇದ್ರೆ ಬಹಳ ಸಂತೋಷದಿಂದ ಇರುವಂತೆ ಕಾಣ್ತಾ ಉಂಟು ಎಂದು ವಿಚಾರಿಸಿದಳು. ನಿಮ್ಮ ಮಾತು ಸತ್ಯ. ಎಷ್ಟೋ ವರ್ಷಗಳಿಂದ ಅಮ್ಮ ಇಷ್ಟೊಂದು ಸಂತೋಷವಾಗಿ ಇದ್ದಿದ್ದನ್ನ ನಾನು ನೋಡೇ ಇಲ್ಲ. ಆದರೆ ನಿಮ್ಮಂತೆ ನನಗೂ ಕೂಡ ಆ ಸಂತೋಷಕ್ಕೆ ಕಾರಣ ಏನು ಅಂತ ತಿಳಿದಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದಾರೆ. ಎದ್ದಾಗಿಂದ ತಾವೇ ಮುತುವರ್ಜಿ ವಹಿಸಿ ಮನೆಯನ್ನೆಲ್ಲ ಡೆಕೋರೇಟ್ ಮಾಡಿಸಿದ್ದಾರೆ. ಒಂದು ನಿಮಿಷವೂ ಕುಳಿತುಕೊಳ್ಳದೆ ಓಡಾಡ್ತಾನೆ ಇದ್ದಾರೆ. ಕಂಪ್ನೀಲಿ ಕೊಂಚ ಕೆಲಸ ಹೆಚ್ಚಾಗಿದ್ದರೆ ಎಷ್ಟೊಂದು ಸುಸ್ತಾಗಿರ್ತಾರೆ. ಆದರೆ ಇವತ್ತು ಆಯಾಸ ಅನ್ನೋದು ಅವರ ಬಳಿನೂ ಸುಳಿದಿಲ್ಲ. ಅಮ್ಮನ ಮುಖದಲ್ಲಿ ಈ ನಗು ನೋಡೋದಕ್ಕೆ ನಾನು ಎಷ್ಟು ವರ್ಷಗಳಿಂದ ಕಾಯ್ತಿದ್ದೆ ಗೊತ್ತಾ? ಇವತ್ತಿನ ಆ ವಿಶೇಷ ದಿನ ಏನೇ ಆಗಿರಲಿ, ಆದರೆ ಅಮ್ಮನ ಮುಖದಲ್ಲಿನ ಈ ನಗು ಎಂದೂ ಮಾಸ್ತೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಆಪ್ಯಾಯಮಾನದಿಂದ ನುಡಿದ ಶ್ರೀಪತಿ ನಿಂತಲ್ಲಿಗೆ ದೇವರ ಕೋಣೆಯತ್ತ ತಿರುಗಿ ಕೈ ಮುಗಿದನು. ಇಷ್ಟರೊಳಗೆ ಬರಬೇಕಿತ್ತಲ್ಲ, ಇನ್ನೂ ಯಾಕೆ ಬರಲಿಲ್ಲ? ಮುಖದಲ್ಲಿ ಆತಂಕ ಹೊತ್ತು ಒಳಬಂದ ಅಹಲ್ಯಾದೇವಿಯವರ ಬಳಿ ಬಂದ ಶ್ರೀಪತಿ, ಯಾರು ಬರ್ತಾರೆ ಅಮ್ಮ? ಮನೆಯ ಬಾಗಿಲಿನವರೆಗೂ ಬಂದವರು ಮನೆಯೊಳಗೆ ಬರದೇ ಇರ್ತಾರಾ? ಬನ್ನಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳಿ ಎಂದು ಅವರ ಕೈ ಹಿಡಿದು ಸೋಫಾದ ಮೇಲೆ ಕುಳ್ಳಿರಿಸಿದನು. ಮಗು ಶ್ರೀಪತಿ, ಇದೇ ಪ್ರಶ್ನೆನ ಇವತ್ತು 1000ಕ್ಕಿಂತಲೂ ಹೆಚ್ಚು ಬಾರಿ ಕೇಳಿದ್ದೀಯ. ನಾನು ಆಗಲೇ ಹೇಳ್ದೆ ತಾನೆ, ಇವತ್ತು ನಮ್ಮೆಲ್ಲರಿಗೂ ವಿಶೇಷ ದಿನ. ಈ ವಿಶೇಷ ದಿನದಲ್ಲಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ಕಾದಿದೆ. ವೇಟ್ ಆ್ಯಂಡ್ ಸಿ ಎಂದು ಸಂಭ್ರಮದಿಂದ ನುಡಿದವರು ಕುಳಿತಲ್ಲಿಯೇ ಕುಳಿತುಕೊಳ್ಳಲಾಗದೆ ಪುನಃ ಎದ್ದು ಬಾಗಿಲ ಬಳಿ ಹೋಗಿ ನಿಂತರು. ಮನೆಯ ಕೆಲಸದವರಿಂದ ಹಿಡಿದು ಶ್ಯಾಮಲ, ಕ್ಷಮ, ಶ್ರೀಪತಿ ಎಲ್ಲರೂ ಅಹಲ್ಯಾದೇವಿಯವರ ಸಡಗರವನ್ನು ಅಚ್ಚರಿಯಿಂದ ದಿಟ್ಟಿಸುತ್ತಿದ್ದರು. ಅಷ್ಟರಲ್ಲಿ ಮನೆಯ ಮುಂಭಾಗದಲ್ಲಿ ಕಾರೊಂದು ನಿಂತ ಸದ್ದಾಯಿತು. ಅಷ್ಟರವರೆಗೂ ಬಾಗಿಲಿನಲ್ಲಿಯೇ ನಿಂತಿದ್ದ ಅಹಲ್ಯಾದೇವಿಯವರು ಚಿಗರೆಯಂತೆ ಒಳಗೆ ಓಡಿ ಬಂದು ಕ್ಷಮಾಳಿಗೆ ಅಲ್ಲಿಯೇ ಇದ್ದ ಒಂದು ಕೋಣೆಯ ಒಳ ಹೋಗುವಂತೆ ತಿಳಿಸಿದರು. ಅವರ ಮಾತು ಅರ್ಥವಾಗದೆ ಅವರನ್ನೇ ಆಶ್ಚರ್ಯದಿಂದ ದಿಟ್ಟಿಸುತ್ತಿದ್ದಾಗ, ಶ್ಯಾಮಲ, ಏನು ನೋಡ್ತಾ ನಿಂತಿದ್ದೀರಿ? ಮಗಳನ್ನು ಒಳ ಕರ್ಕೊಂಡು ಹೋಗಿ, ನಾನು ಕರ್ದಾಗ ಬನ್ನಿ ಎಂದವರು ಮಂಗಳಮ್ಮನಿಗೆ ಹೇಳಿ ಕದಡಾರತಿಯನ್ನು ತರುವಂತೆ ತಿಳಿಸಿದರು. ಶ್ಯಾಮಲಾರಿಗೆ ಅವರ ಮಾತಿನ ಮರ್ಮ ಅರ್ಥವಾಗದಿದ್ದರೂ ಏನೊಂದು ಪ್ರಶ್ನಿಸದೆ ಮಗಳನ್ನು ಕರೆದುಕೊಂಡು ಒಳ ನಡೆದರೆ ಮಂಗಳಮ್ಮ ಕದಡಾರತಿಯನ್ನು ತಯಾರಿಸಿಕೊಂಡು ಬಂದರು. ಇದೆಲ್ಲವನ್ನು ಅಯೋಮಯವಾಗಿ ನೋಡುತ್ತಾ ನಿಂತಿದ್ದ ಶ್ರೀಪತಿಯ ಮನದಲ್ಲಿ ಹಲವಾರು ಪ್ರಶ್ನೆಗಳ ಸರಮಾಲೆ ಗೂಡು ಕಟ್ಟಿದ್ದವು. ಮಗು ಶ್ರೀಪತಿ, ಅಲ್ಲೇ ಯಾಕೆ ನಿಂತ್ಕೊಂಡೆ? ಬಾ ಇಲ್ಲಿ, ಯಾರು ಬಂದಿದ್ದಾರೆ ನೋಡು ಎಂದು ಸ್ವತಃ ಅಹಲ್ಯಾದೇವಿಯವರೇ ಅವನ ಕೈ ಹಿಡಿದು ಹೊರ ಕರೆದುಕೊಂಡು ನಡೆದರು. ಹೊರ ಬಂದ ಶ್ರೀಪತಿ ಕಣ್ಣೆದುರಿನಲ್ಲಿ ನಿಂತಿದ್ದಾತನನ್ನು ಕಂಡು ದಿಗ್ಭ್ರಮೆಗೊಳಗಾದವನಂತೆ ಕಣ್ಣರಳಿಸಿ ನೋಡುತ್ತಾ ನಿಂತನು. ಈಗಲೂ ಸಹ ಅವನಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗಲಿಲ್ಲ. ಕಂದು ಬಣ್ಣದ ಶರ್ಟ್ ಧರಿಸಿ ಅದರ ಮೇಲೆ ಕಪ್ಪು ಬಣ್ಣದ ಸೂಟ್, ಅದಕ್ಕೊಪ್ಪುವಂತೆ ಕಪ್ಪು ಬಣ್ಣದ ಫಾರ್ಮಲ್ ಪ್ಯಾಂಟ್ ತೊಟ್ಟು ತಲೆಗೂದಲನ್ನು ಕ್ರಾಪ್ ಮಾಡಿ ಮುಖದ ಮೇಲೆ ಲಕ್ಷಣವಾಗಿ ಬೆಳೆದಿದ್ದ ಗಡ್ಡ ಮೀಸೆಯನ್ನು ಟ್ರಿಮ್ ಮಾಡಿದ್ದ 6 ಅಡಿ ಎತ್ತರದ
ನೀಳಕಾಯದ 30ರ ಆಸುಪಾಸಿನ ಯುವಕನೊಬ್ಬ ಬಿಳಿಯ ಬಣ್ಣದ ಕಾರಿನಿಂದ ಕೆಳಗಿಳಿದು ನಡೆದು ಬರುತ್ತಿದ್ದರೆ ಯಾವ ಸಿನಿಮಾ ನಾಯಕನಿಗೂ ಕಡಿಮೆ ಇಲ್ಲವೇನೋ ಎನಿಸುತ್ತಿತ್ತು. ಅಮ್ಮ, ನಾನು ಇದೇನು ನೋಡ್ತಾ ಇದ್ದೀನಿ? ಇದು ಕನಸಲ್ಲ ತಾನೆ? ಅವನು ನಮ್ಮ ಶ್ರೀಪತಿಗೆ ಅನಿರ್ವಚನೀಯ ಆನಂದವಾಗುತ್ತಿತ್ತೆಂದು ಅವನ ಸಂತೋಷ ತುಂಬಿದ ಧ್ವನಿಯೇ ಹೇಳುತ್ತಿತ್ತು. ಕನಸಲ್ಲ ಶ್ರೀಪತಿ, ಅವನೇ ನಮ್ಮ ಕಿಟ್ಟು, ನನ್ನ ಮುದ್ದು ಮಗ. ಮನೆಗೆ ಬಂದ ಸಂಭ್ರಮದಲ್ಲಿದ್ದ ಅಹಲ್ಯಾದೇವಿಯವರ ಆನಂದವಂತೂ ಎಲ್ಲೇ ಮೀರಿತ್ತು. ಮಂಗಳ, ಅಶ್ವಿನಿ, ಇನ್ನೂ ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ? ಹೋ, ಇವನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಇವನು ನನ್ನ ಮಗ. ನನ್ನ ಮಗನಿಗೆ ಆರತಿ ಬೆಳಗಿ ಯಾರ ದೃಷ್ಟಿಯೂ ತಾಕದಿರಲಿ ಅಂತ ಹಾರೈಸಿ ಒಳ ಕರ್ಕೊಂಡು ಬನ್ನಿ ಎಂದರು. ಮಂಗಳಮ್ಮ ಹಾಗೂ ಅಶ್ವಿನಿ ಒಟ್ಟಾಗಿ ಆರತಿ ಬೆಳಗಿ ಆತನನ್ನು ಒಳಬರ ಮಾಡಿಕೊಂಡರು. ಬಹಳ ವರುಷಗಳ ನಂತರ ಬೃಂದಾವನದ ಒಳಗೆ ಕಾಲಿಡುತ್ತಿದ್ದವನಿಗೆ ಏನೋ ಒಂದು ಬಗೆಯ ಆನಂದ. ಒಳಗೆ ಬಂದವನೇ ಅಮ್ಮನನ್ನು ತಬ್ಬಿಕೊಂಡು ಮುದ್ದಿಸಿದವನು ಪಕ್ಕದಲ್ಲಿಯೇ ಇದ್ದ ಶ್ರೀಪತಿಯನ್ನು ಆಲಂಗಿಸಿ, ಶ್ರೀಪತಿ, ಇನ್ನೂ ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ಯಾ? ನಿಜವಾಗ್ಲೂ ಬಂದಿರೋದು ನಾನೇ, ನಿನ್ನ ಅಣ್ಣ ಎಂದು ತಮಾಷೆಯಾಗಿ ಅವನ ಬೆನ್ನಿಗೆ ಗುದ್ದಿದನು. ಈ ಹಿಂದೆ ಕೆಲವು ತಿಂಗಳುಗಳು ಅವನೊಂದಿಗೆ ಕಳೆದಿದ್ದ ಶ್ರೀಪತಿಗೆ ಇಂದು ಅವನು ನಡೆದುಕೊಳ್ಳುತ್ತಿರುವ ರೀತಿಯನ್ನು ಕಂಡು ಪರಮಾಶ್ಚರ್ಯವಾಯಿತು. ತನ್ನನ್ನು ಬಳಸಿರುವುದು ನಿಜವಾಗಿಯೂ ಅಹಲ್ಯಾದೇವಿಯವರೋ ಮಗನೋ ಅಥವಾ ಅವನ ವೇಷದಲ್ಲಿ ಬೇರೆ ಯಾರಾದರೂ ಬಂದಿರಬಹುದೇ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡನು. ಅವನು ಏನೊಂದು ಮಾತನಾಡದೆ ಯಾವುದೋ ಲಹರಿಯಲ್ಲಿ ಕಳೆದು ಹೋಗಿರುವುದನ್ನು ಕಂಡ ಆತ, ಶ್ರೀಪತಿ, ನಾನು ಮರಳಿ ಬಂದಿದ್ದು ನಿನಗೆ ಇಷ್ಟ ಆಗಲಿಲ್ವಾ? ಗಂಭೀರವಾಗಿ ಕೇಳಿದನು. ಅವನ ಮಾತಿಗೆ ಒಮ್ಮೆ ತಬ್ಬಿಬ್ಬಾದ ಶ್ರೀಪತಿ ತನ್ನ ನಡೆಯನ್ನು ತಾನೇ ಶಪಿಸಿಕೊಂಡು ಆತನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದನು. ಹಾಗ್ಯಾಕೆ ಮಾತಾಡ್ತೀಯಾ? ನಿನ್ನ ಮನೆಗೆ ನೀನು ಬಂದರೆ ನನಗ್ಯಾಕೆ ಇಷ್ಟ ಆಗೋದಿಲ್ಲ ಹೇಳು? ಎಷ್ಟೋ ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ದೇವರಂತೆ ಪ್ರತ್ಯಕ್ಷ ಆದ್ಯಲ್ಲ, ಅದಕ್ಕೆ ಸ್ವಲ್ಪ ಆಶ್ಚರ್ಯ ಆಯಿತು ಅಷ್ಟೆ. ಅಮ್ಮ ಬೆಳಗ್ಗೆಯಿಂದ ನಿನ್ನ ದಾರಿನೇ ಕಾಯ್ತಾ ಇದ್ರು. ನೀನು ಮನೆಗೆ ಮರಳಿ ಬಂದಿದ್ದು ಅಮ್ಮನಿಗೆ ಎಷ್ಟು ಸಂತೋಷವಾಯಿತು, ಅಷ್ಟೇ ಖುಷಿ ನನಗೂ ಆಗ್ತಾ ಇದೆ. ಇಷ್ಟು ದಿನ ಅಮ್ಮನಿಗೆ ಇದ್ದ ಒಂದೇ ಒಂದು ಮನೋವ್ಯಾಧಿ ಇವತ್ತು ನಿನ್ನಿಂದ ಕಡಿಮೆಯಾಯಿತು ಎಂದು ಸಂಭ್ರಮದಿಂದ ನುಡಿದನು. ಎಷ್ಟೋ ವರುಷಗಳಿಂದ ದೂರಾಗಿದ್ದ ಅಮ್ಮ ಮಗನ ಭೇಟಿ ಹೊಸ ಬಾಂಧವ್ಯಕ್ಕೆ ನಾಂದಿ ಹಾಡುವುದರಲ್ಲಿತ್ತು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.